ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೀಟ್ ಆ್ಯಂಡ್ ಸಿ ಟಿ ಅಪ್ಡೇಟ್ಗೆ ಸುಸ್ವಾಗತ. ಇದೇ ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ನೀಟ್ ರಿಸಲ್ಟು ಆದಷ್ಟು ಬೇಗನೆ ಬರುತ್ತೆ. ಮತ್ತು ಹಾಗೂ KCT ಹುಡುಗರು ಏನೇನು ನೋಡ್ತಿದ್ರೆ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಆಗ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪ್ರತಿಯೊಂದು ನಿಮ್ಮ ಒಂದು KCT ನೀಟ್ದಾಯಿತು ಕೌನ್ಸಿಲಿಂಗ್ ಆದರೆ ಅಪ್ಡೇಟ್ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಇನ್ನೂ ನಮಗೆ ಅಪ್ಡೇಟ್ ಬೇಕಂದರೆ ಒಂದೊಂದ್ಸರಿ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಗ್ರೂಪಲ್ಲಿ ಆದರೆ ಖಂಡಿತ ಆಗ್ತಿರ್ತೀವಿ. ಅದಕ್ಕೆ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಹೋಗಿ ಬೇಗನೆ ಜಾಯ್ನ್ ಆಗಿ. ಏನಪ್ಪ ಇವತ್ತು ನೋಡಿ, ನಾನು ಇವತ್ತು ಮಾರ್ನಿಂಗ್ ತಾನೇ ಅಪ್ಡೇಟ್ ಮಾಡಿದ್ದೆ. ನಾನು ನಿಮ್ಮ ಒಂದು ಏನು ಮದ್ರಾಸು ಮತ್ತು ಮಧ್ಯಪ್ರದೇಶಲ್ಲಿ ಕೇಸ್ ನಡೀತಾ ಇತ್ತು ನೀಟ್ದು ಒಂದು, ಅದ್ರ ಸಲುವಾಗಿ ರಿಸಲ್ಟ್ ಸ್ವಲ್ಪ ಲೇಟ್ ಆಗ್ತಿದೆ. ಈ ಮದ್ರಾಸಲ್ಲಿ ನಡೆದಿರುವಂಥ ಕೇಸ್ ಈಗ ಕ್ಲೋಸ್ ಆಗಿದೆ. ಎಲ್ಲ ಒಂದು 14 ಹುಡುಗರದು ನಾವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ನಡೆಯೋದಿಲ್ಲ ಅಂತಂದು ಕೇಸ್ನಾದರೆ ಕ್ಲೋಸ್ ಮಾಡಿತ್ತು. ಈಗ ಮಧ್ಯಪ್ರದೇಶದಲ್ಲಿ ಇವತ್ತು ತಾನೇ ಕೇಸ್ ಅಂದರೆ ಕೋರ್ಟ್ಗೆ ಹೋಗಿತ್ತು. ಇವತ್ತು ಕೋರ್ಟಲ್ಲಿ ಏನು ಇಚ್ಛಾರ್ಥ ಆಯ್ತು ಅಂದರೆ, ನೀವು ಏನು ಹುಡುಗರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಮತ್ತು ನಮಗೆ ಈ ಥರ ಅವತ್ತು ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಬಂದಿದ್ದಿಲ್ಲ, ಕರೆಂಟ್ ಆಫ್ ಆಗಿತ್ತು, ಅದಕ್ಕೋಸ್ಕರ ನಾವು ಎಕ್ಸಾಮ್ ಸರಿ ಬರ್ತಿಲ್ಲ, ನಮಗೆ ಎಕ್ಸಾಮ್ ನಡಿ ಮತ್ತು ಇಲ್ಲಾಂದರೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಕೇಳ್ತಾಯಿದ್ರು. ಈ ಎಷ್ಟು ವಿದ್ಯಾರ್ಥಿಗಳು ಏನು 11ರಿಂದ 15 ಹುಡುಗರು ಏನಿದ್ದಾರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ರಿಸಲ್ಟ್ ಓಟ್ ಮಾಡಿಬಿಟ್ಟು ನಿಮಗೆ ಏನು ಒಂದು ಟೆಂಟೇಟಿವ್ ಒಂದು ನೋಟಿಫಿಕೇಷನ್ ಆದರೂ ಕೊಟ್ಟಿದ್ರು. NT ಆದವರು ನಮ್ಮ ಒಂದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಲ್ಲ, ಅವರು 14 ಅಂತ ನಮಗೊಂದು ಕೊಟ್ಟಿದ್ದರು. ಅದರ 15, 16 ಒಳಗಡೆ ನಿಮ್ಮೊಂದು ರಿಸಲ್ಟ್ ಆದರೆ ನಿಮಗೆ ಬರೋತಕ್ಕದ್ದಾಗಿರುತ್ತೆ. ಅಷ್ಟರಲ್ಲೇ ನಿಮ್ಮ ರಿಸಲ್ಟ್ ಬಂದರೆ ನಿಮ್ಮೊಂದು KCT ಕೌನ್ಸಿಲಿಂಗ್ ಕೂಡ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಡ್ತಾರೆ. ಮತ್ತು ನೀಟು ಮತ್ತು CET ಎರಡು ಕಂಬೈಂಡಾಗಿ ಕರ್ನಾಟಕದಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ವರಿಬೇಡ. ಮತ್ತು ಇನ್ನು ಏನು 11 ಜನದ ಮಾತ್ರ ಓಲ್ಡ್ ಇಟ್ಕೊಂಡು ಅವ್ರಿಗೇನು ಎಕ್ಸಾಮ್ ಮಾಡಬೇಕಾ ಮತ್ತು ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಅನ್ನೋದು ಇನ್ನೂ ಯಾವುದೇ ಥರ ಕ್ಲಾರಿಫಿಕೇಷನ್ ಆದರೆ ನಮ್ಮ ಒಂದು NT ಕೊಟ್ಟಿಲ್ಲ. ಆ ಒಂದು 11 ವಿದ್ಯಾರ್ಥಿಯಿಂದ 15 ವಿದ್ಯಾರ್ಥಿಗಳು ಇದ್ದಾರೆ. ಆ ಒಂದು ವಿದ್ಯಾರ್ಥಿಗಳು ಮಾತ್ರ ರಿಸಲ್ಟ್ ಆದರೆ ಓಲ್ಡ್ ಆಗಿರುತ್ತೆ. ಮಿಕ್ಕಿದಂಥ ಎಲ್ಲ ಇಂಡಿಯಾದಲ್ಲಿ ಬರೆದಿರೋಂಥ NT ಅಂದರೆ ನೀಟ್ ಎಕ್ಸಾಮ್ದು ರಿಸಲ್ಟ್ ಆದರೆ ರಿಲೀಸ್ ಆಗುತ್ತೆ ಅಂತಲೇ ಹೇಳಿದ್ದಾರೆ. ಇಲ್ಲಿಗೆ ಇವತ್ತು ಕೇಸು ಕೋರ್ಟ್ ಆಯಿತು. ಇನ್ನು ಮುಂದೆ ಮತ್ತೆ 16ನೇ ತಾರೀಕು ಮತ್ತೆ ಕೋರ್ಟಲ್ಲಿ ಇದು ಕೇಸ್ ಆದರೆ ಮುಂದೆ ಹೋಗುತ್ತೆ. ಬಟ್ ಆದರೆ ರಿಸಲ್ಟ್ ಆದರೆ ಅಲ್ಲಿವರೆಗೂ ವೇಟ್ ಮಾಡಲ್ಲ. NT ಆದಷ್ಟು ರಿಸಲ್ಟ್ ಆದರೆ ಬೇಗನೆ ಬಿಡುತ್ತೆ. ಒಟ್ಟಿನಲ್ಲಿ ವೀಡಿಯೋದಿಂದ ಕನ್ಕ್ಲೂಷನ್ ಏನು ಸಿಕ್ತಂದರೆ, ನಿಮಗೆ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ನಿಮ್ಮ ಒಂದು ನಮ್ಮ ಕರ್ನಾಟಕದಲ್ಲಿ ಓದ್ತಿರುವಂಥ KCT ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಈ ಮಂತಲ್ಲೇ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಬರ್ಬೋದು ಮತ್ತು ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗ್ಬೋದು. ಆಪ್ಷನ್ ಎಂಟ್ರಿ ಇದೇ ಮಂತಲ್ಲಿ ಬರುವಂಥ ತುಂಬ ಸಾಧ್ಯತೆ ಇದೆ. ವಿಡಿಯೋ ಇಷ್ಟ ಆಯಿತು ಅಂದರೆ, ಇನ್ಫಾರ್ಮೇಟಿವ್ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಬರುವಂಥ ಎಲ್ಲ ಒಂದು ಕೌನ್ಸಿಲಿಂಗ್ ಗೈಡ್ಲೈನ್ಸ್ ಆದರೆ ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ ಫ್ರೀಯಾಗಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಆದರೆ ಸಿಗಬೇಕಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ನಾವು ಕೊಡುವಂಥ ಅಪ್ಡೇಟು ನಿಮಗೆ ನೋಟಿಫಿಕೇಷನ್ ಸಮೇತ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಡೇ, ಸ್ಟೇ ಕೇರ್, ಲವ್ ಯು, ಟಾಟಾ, ಬಾಯ್.